ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭಕ್ತರಳ್ಳಿ ಬೈರೇಗೌಡರ ನೇತೃತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಎಚ್.ಎನ್. ವ್ಯಾಲಿ ನೀರು ಸರಿಯಾಗಿ ಹರಿಯುತ್ತಿಲ್ಲ ಹಾಗೂ ಕಾಲುವೆಗಳಲ್ಲಿ ಅನಧಿಕೃತವಾಗಿ ಪಂಪ್ಸೆಟ್ಗಳ ಮೂಲಕ ತೋಟಗಳಿಗೆ ನೀರನ್ನು ಹರಿಸುತ್ತಿದ್ದು ಕೆರೆಗಳಿಗೆ ನೀರು ಸರಿಯಾಗಿ ಹೋಗುತ್ತಿರುವುದಿಲ್ಲ. ಅದಕ್ಕೆ ಕಡಿವಾಣ ಹಾಕಬೇಕೆಂದು ಸಣ್ಣ ನೀರಾವರಿ ಇಲಾಖೆಯ ಮುಂದೆ ಧರಣಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಭಕ್ತರಳ್ಳಿ ಬೈರೇಗೌಡರು ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಎಚ್.ಪಿ. ರಾಮನಾಥ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವೇಣುಗೋಪಾಲ್, ಜಿಲ್ಲಾ ಉಪಾಧ್ಯಕ್ಷರಾದ ವೀರಾಪುರ ಮುನಿನಂಜಪ್ಪ, ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರು ರಾಮಂಜನಪ್ಪ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರು ತಾದೂರು ಮಂಜುನಾಥ್, ಚಿಂತಾಮಣಿ ತಾಲೂಕು ಅಧ್ಯಕ್ಷರು ರಮಣಾರೆಡ್ಡಿ, ಗೌರುಬಿದನೂರು ತಾಲೂಕು ಅಧ್ಯಕ್ಷರು ಮಾಳಪ್ಪ, ಬಾಗೇಪಲ್ಲಿ ತಾಲೂಕು ಅಧ್ಯಕ್ಷರು ಲಕ್ಷ್ಮಣರೆಡ್ಡಿ ಹಾಗೂ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಹಾಗೂ ಇತರೆ ಎಲ್ಲ ರೈತ ಸಂಘದ ಸದಸ್ಯರು ಭಾಗಿಯಾಗಿದ್ದರು. ವಿಶ್ವಜ್ಞಾನಿ ರಿಪೋರ್ಟರ್ ಬಚ್ಚಳ್ಳಿ ನಾರಾಯಣಸ್ವಾಮಿ. ಈ ದಿವಸ ಚಿಕ್ಕಬಳ್ಳಾಪುರ ಜಿಲ್ಲೆ ಸಣ್ಣ ನೀರಾವರಿ ಇಲಾಖೆ ಕಚೇರಿ ಮುಂದೆ ನಾವು ರೈತರು ಏನು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿರುವಂತ ಈ ದಡ್ಡ ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ ಧಿಕ್ಕಾರ ಧಿಕ್ಕಾರ. ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಸಣ್ಣ ನೀರಾವರಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಯಾಕೆಂದ್ರೆ ನಮಗೆ ಹೊಟ್ಟೆ ಉರಿತೈತೆ ಇವರು ಮಾಡುವಂತ ಕೆಲಸಗಳು ಏನು ಅಂದ್ರೆ, ಈಗಾಗಲೇ ನಮ್ಮ ಸ್ನೇಹಿತರುಗಳೆಲ್ಲ ಹೇಳಿದ್ರು, 2.5 ತಿಂಗಳ ಹಿಂದೆ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಸೇರಿ ಏನು ಇವರು ಒಂದು ಕಮಿಟಿ ಮಾಡಿ ಈ ಚಿಕ್ಕಬಳ್ಳಾಪುರದಿಂದ ಹೋಗ್ತಾ ಇರುವಂಥ ನೀರು ಅದನ್ನು ನಿಲ್ಲಿಸಬೇಕು, ಏನು ಅಕ್ರಮವಾಗಿ ಪಂಪ್ಸೆಟ್ಗಳು ಹಾಕೊಂಡು ಓಡಿಸ್ತಾವ್ರಿ, ಅದನ್ನು ನಿಲ್ಲಿಸಬೇಕು. ಮತ್ತೆ ನಮಗೆ ಎಷ್ಟು ನೀರು ಲಭ್ಯವಿದೆ, ಎಚ್.ಎನ್. ವ್ಯಾಲಿಗೆ ಬೆಂಗಳೂರಿಂದ ಎಷ್ಟು ಲಭ್ಯವಾದ ನೀರು ಬರಬೇಕು, ಅದಕ್ಕೆ ಏನು ಜವಾಬ್ದಾರಿ ತಗೊಂಡಿದ್ದೀರಿ ಅಂತೇಳಿ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಭಕ್ತರಳ್ಳಿ ಬೈರೇಗೌಡರ ನೇತೃತ್ವದಲ್ಲಿ ಸಭೆ ಮಾಡಿದ್ರು ಸಹಿತ ಇವರು ಎಚ್ಚೆತ್ತುಕೊಳ್ಳದೆ ಇರಬೇಕಾದ್ರೆ ಇವರೇನು ತಿಂತಾ ಇದ್ದಾರೋ. 56 ರೂಪಾಯಿ ಕೊಟ್ಟಿದ್ದೀರಿ. ಇದನ್ನ ಇವತ್ತು ನಾವು ಊಟಕ್ಕೆ ತತ್ವಗಳಿಗೆ ಬಳಸೋದಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಅಧ್ಯಕ್ಷರುಗಳಿಗೆ ಗೋಪಾಲ್ ಅವರಿಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ. ನಾನು ನಮ್ಮಲ್ಲಿ ನಾನು ಇದ್ರ ಬಗ್ಗೆ ನಿರ್ಧಾರ ಇದು ನೀವು ನಾಳೆ ಆಕ್ಷನ್ ತಗೊಂಡು ನಿಮ್ಮಲ್ಲಿನೂ ಕೂಡ ನಾವು ಇಕ್ಕಕ್ಕೆ ಹೋಗಲ್ಲ. ಏನು ಫಲಾಟ್ರಿ ಅಂದ್ರೆ ನೀವು ಕದಿಯಕ್ಕೆ ಇರೋದು ಸರ್ಕಾರದ ತೆರಿಗೆ